ಎಲ್ಲರಿಗೂ ನಮಸ್ಕಾರ. ರಾಜ್ಯದಲ್ಲಿನ ಅಂಗನವಾಡಿ ಕಾರ್ಯಕರ್ತೆಯರು ನಿತ್ಯವೂ ಒಂದಲ್ಲ ಒಂದು ಸಮಸ್ಯೆಗಳನ್ನ ಎದುರಿಸ್ತಾನೆ ಇರ್ತಾರೆ. ಇದೀಗ ಅವರಿಗೆ ಮತ್ತೊಂದು ದೊಡ್ಡ ತಲೆನೋವಿನ ಸಮಸ್ಯೆ ಎದುರಾಗಿದೆ. ಅದು ಏನು ಅಂದ್ರೆ, ಕೇಂದ್ರ ಸರ್ಕಾರದ SIR 2026 ಅಂದ್ರೆ ಮತದಾರರ ಪಟ್ಟಿಗಳ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆಗಳು ರಾಜ್ಯದಲ್ಲಿ ಇದೀಗ ಚುರುಕುಗೊಂಡಿವೆ. ಮತ್ತೊಂದೆಡೆ ಇದು ಅಂಗನವಾಡಿ ಕಾರ್ಯಕರ್ತೆಯರಿಗೆ ಅತಿ ದೊಡ್ಡದಾದಂತಹ ಸಮಸ್ಯೆಗಳನ್ನ ತಂದೊಡ್ಡಿದೆ. ಅಂಗನವಾಡಿ ಕೇಂದ್ರದ ಕರ್ತವ್ಯ ನಿರ್ವಹಣೆ FRS ಅಂದ್ರೆ ಫಲಾನುಭವಿಗಳ ಮುಖಚೆಹರೆ ಗುರುತಿಸುವಿಕೆ ಕೆಲಸಗಳ ಭಾರದಿಂದ ಅಂಗನವಾಡಿ ಕಾರ್ಯಕರ್ತೆಯರು ಈಗಾಗಲೇ ಸಾಕಷ್ಟು ಹೈರಾಣಾಗಿದ್ದಾರೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕಾರ್ಯದರ್ಶಿಗಳು ಅಂಗನವಾಡಿ ಕಾರ್ಯಕರ್ತೆಯರನ್ನು BLO ಕೆಲಸಕ್ಕೆ ಬಳಸಿಕೊಳ್ಳಬಾರದು ಅಂತ ಸರ್ಕಾರವನ್ನು ಕೇಳಿಕೊಂಡದ್ದು ಆಗಿದೆ. ವಸ್ತುಸ್ಥಿತಿ ಹೀಗಿದ್ದರೂ ಜಿಲ್ಲಾಧಿಕಾರಿಗಳು BLOಗಳಾಗಿರ್ತಕ್ಕಂತಹ ಅಂಗನವಾಡಿ ಕಾರ್ಯಕರ್ತೆಯರು ಕಡ್ಡಾಯವಾಗಿ SIR ಕರ್ತವ್ಯಗಳನ್ನು ನಿರ್ವಹಣೆ ಮಾಡಲೇಬೇಕು ಅಂತ ಮೇಲಿಂದ ಮೇಲೆ ಆದೇಶವನ್ನ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಅನಾರೋಗ್ಯದಿಂದ ಬಳಲ್ತಾ ಇರತಕ್ಕಂತಹ ಕಾರ್ಯಕರ್ತೆಯರು ಎಷ್ಟೇ ಪರಿಪರಿಯಾಗಿ BLO ಕೆಲಸದಿಂದ ಮುಕ್ತಿ ಕೊಡುವಂತೆ ಕೇಳಿಕೊಂಡ್ರೂ ಕೂಡ ಅದನ್ನು ಜಿಲ್ಲಾಧಿಕಾರಿಗಳು ಲೆಕ್ಕಿಸ್ತಾ ಇಲ್ಲ. BLOಗಳಾಗಿರುವ ಅಂಗನವಾಡಿ ಕಾರ್ಯಕರ್ತೆಯರ ಮೇಲೆ ದಬ್ಬಾಳಿಕೆಗಳು ನಡೆದಿವೆ. ಕೆಲವು ಭಾಗಗಳಲ್ಲಿ ಜಿಲ್ಲಾಧಿಕಾರಿಗಳು ಅನಾರೋಗ್ಯ ಪೀಡಿತ ಅಂಗನವಾಡಿ ಕಾರ್ಯಕರ್ತೆಯರು ಸಮರ್ಪಕ ವೈದ್ಯಕೀಯ ಕಾರಣಗಳನ್ನು ಕೊಟ್ಟಿದ್ರೂ ಕೂಡ ಜಿಲ್ಲಾಧಿಕಾರಿಗಳು ಅವುಗಳನ್ನ ಲೆಕ್ಕಕ್ಕೆ ತೆಗೆದುಕೊಳ್ಳದೇನೆ ಅಂಗನವಾಡಿ ಕಾರ್ಯಕರ್ತೆಯರನ್ನು ಸೇವೆಯಿಂದ ಅಮಾನತುಗೊಳಿಸಿದ, ಸೇವೆಯಿಂದ ವಜಾಗೊಳಿಸಿದಂತಹ ಅಮಾನವೀಯ ಪ್ರಕರಣಗಳು ನಡೆದಿವೆ. ಇವೆಲ್ಲ ಹಿನ್ನೆಲೆಗಳಲ್ಲಿ CITU ನೇತೃತ್ವದ ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘವು ಬೆಂಗಳೂರಿನಲ್ಲಿ 2026 ಜೂನ್ 17 ಬುಧವಾರದಂದು ರಾಜ್ಯ ಚುನಾವಣಾ ಆಯುಕ್ತರ ಕಚೇರಿಯ ಮುತ್ತಿಗೆ ಕಾರ್ಯಕ್ರಮವನ್ನ ಆಯೋಜಿಸಿತ್ತು. ಅಂಗನವಾಡಿ ಕಾರ್ಯಕರ್ತೆಯರನ್ನು BLO ಕೆಲಸದಿಂದ ಕೈ ಬಿಡಬೇಕು ಅನ್ನೋದೇ ಮುಖ್ಯ ಬೇಡಿಕೆಯಾಗಿತ್ತು. ಚುನಾವಣಾ ಆಯುಕ್ತರ ಕಚೇರಿ ಮುತ್ತಿಗೆಗೆ ಪೊಲೀಸರು ಅನುಮತಿಯನ್ನೇ ಕೊಡಲಿಲ್ಲ. ಕಾರಣ, ಅಂಗನವಾಡಿ ಕಾರ್ಯಕರ್ತೆಯರು ಫ್ರೀಡಂ ಪಾರ್ಕಿನಲ್ಲಿ ಪ್ರತಿಭಟನಾ ಸಭೆಯನ್ನ ನಡೆಸಿ ತಮ್ಮ ಆಕ್ರೋಶಗಳನ್ನ ವ್ಯಕ್ತಪಡಿಸಿದರು. ನೇಮಕ ಮಾಡ್ಕೊಂಡಾರ ಹೌದು, ಇಲ್ಲ ನಂಗಿಲ್ಲ. ನಾವು ಗೌರವ ಕಾರ್ಯಕರ್ತರೆ, ನಾವು ಸ್ಕೀಮ್ ವರ್ಕರ್ಸ್. ನಾವು 20 ಸಲ ಹೋರಾಟ ಮಾಡಿ, ಎಷ್ಟೋ ಸಲ ಹೋರಾಟ ಮಾಡಿ ಪರಿಗಣಿಸರಿ ಕಾರ್ಮಿಕರು ಅಂದಾಗ ಏನಂತಾರ, ನೀವು ಸ್ಕೀಮ್ ವರ್ಕರ್ಸ್, ಅಂಗನವಾಡಿ ವರ್ಕರ್ಸ್, ಸ್ಕೀಮ್ ವರ್ಕರ್ಸ್, ಗೌರವ ಕಾರ್ಯಕರ್ತರು ಅಂತಾರ. ಗೌರವದಿಂದ ಕೆಲಸ ಮಾಡ್ತೀವಿ ಅಂದ್ರೆ ಇವತ್ತು ನಮ್ ಕಂಡಿ ಕೆಳಗ ನೀರ್ ಬಂದವ. ಅರ್ಥ ಮಾಡ್ಕೊಳ್ಳಿ ಟೀಚರ್ಗಳೇ. BLO ಕೆಲಸ ಮಾಡ್ಬೇಕಂತ ಟೀಚರ್ಸ್ ಅಲ್ಲಿ ನಿಮ್ಮನ್ನ ಮೀಟಿಂಗ್ ಕರೆದಿರ್ತಾರ. ಇವತ್ತು ಮ್ಯಾಪಿಂಗ್ ಮಾಡಿರಿ, ಈಗ ಮ್ಯಾಚಿಂಗ್ ಮಾಡೋ ಬಂತು ನಿಮಗೆ. ಅರ್ಥ ಮಾಡ್ಕ್ಯಾರಿ. SIR ಮ್ಯಾಪಿಂಗ್ ಜೋರಾಗಿ ಮಾಡಿರಿ. ಈಗ ಏನಮ್ಮ ನೀವು ಮ್ಯಾಪಿಂಗ್ ನಾಗ ಏನ್ ಮಾಡ್ತೀರ ಅಂತ ಕೇಳಿದೆ. ನಾನ್ BLO ಅಲ್ಲ, ನಾ ಅಂಗನವಾಡಿ ಟೀಚರ್ ಇದ್ದೀನಿ. ಆಮೇಲೆ ಡಿಸ್ಟಿಕ್ ಟ್ರೆಜರರ್ ಇದ್ದೀನಿ ರಾಯಚೂರಿಗೆ. ಅಲ್ಲಕ್ಕ ನೀವು ಏನ್ ಮಾಡ್ತೀರಿ, ಮ್ಯಾಪಿಂಗ್ 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 ಅಂತಿರಲ್ಲ, ಏನ್ ಮ್ಯಾಪಿಂಗ್ ಮಾಡ್ತೀರಿ ಅಂದೆ. ನನ್ನ ಮನೆಗೆ ಬಂದ BLO. ನನಗೆ ಇಬ್ಬರು ಸ್ವಸ್ಥರಾರ. ಏನಂದ್ರ, ಅಕ್ಕ ನಮ್ಗ ಅಧಿಕಾರಿಗಳು ಹೇಳ್ಯಾರ. ಏನ್ ಹೇಳ್ಯಾರ? ಇಲ್ಲ, ಸೊಸೆ ಇದ್ರು ಮಗಳಂತ ಮಾಡ್ಕೊಂತ ಹೇಳ್ಯಾರ. ಅಲ್ಲಲ್ಲ, ನನ್ನ ಸೊಸೆನ ನಾನು ಮಗಳಂತ ಹೆಂಗ ಮಾಡ್ಕೊಂತೀನಿ? ಅಲ್ಲಿ ಆಪ್ಷನ್ ಇರೋದು ಅಜ್ಜ, ಅಜ್ಜಿ, ತಂದೆ, ತಾಯಿ, ಮತ್ತೆ ಆಮೇಲೆ ಮಗ, ಮಗಳು. ಮೊಮ್ಮಗಳಿಲ್ಲ. ಮೊಮ್ಮಗಳು ಯಾರು ಗೊತ್ತಲ್ಲ? ನನ್ನ ಮಗನ ಹೊಟ್ಟೆ ಹುಟ್ಟಿದಾಕಿ ನನ್ನ ಮೊಮ್ಮಗಳು. ಬೇರೆ ಊರಿಂದ ಬಂದಾಕಿ ನನ್ನ ಮೊಮ್ಮಗಳು ಆಗಂಗಿಲ್ಲ, ನನ್ನ ಮಗಳ ಮಗಳನ್ನ ಆಗಂಗಿಲ್ಲ. ನಾನು ಮಗಳ ಮಗಳನ್ನ ಮಾಡ್ಕೊಂಡಿನಿ, ಸೊಸೆನ ಆಗಂಗಿಲ್ಲ. ನಾನೆಲ್ಲವನ್ನು ಸ್ಟಡಿನೂ ಮಾಡೀನಿ. ಈಗ ಏನಾಗ್ಯದ, ನಿಮ್ಮದು ಮ್ಯಾಚಿಂಗ್ ಆಗ್ಯದ, ಮ್ಯಾಚಿಂಗ್ ಬಂದದ. ಈಗ ಮ್ಯಾಚಿಂಗ್ ಬಂದದ. ಈಗ 1 ಲಕ್ಷ ಮೇಲೆ ನಿಮ್ಗೆ ಯಾಕೆ ಕಳ್ಸ್ಯಾರ? ಯಾವಾಗ ನೀವ್ ಏನಾಗ ಅಕ್ಕ ನಮ್ಗೆ BLದಿಂದ ಕೈ ಬಿಡ್ರಿ, ಅಕ್ಕ ನಮ್ಗೆ BLದಿಂದ ಕೈ ಬಿಡ್ರಿ. ಹೌದಮ್ಮ, ಕೈ ಬಿಡ್ತೀನಿ. ಅವಾಗ ನಮ್ ಟೀಚರ್ಸ್ ಎಷ್ಟು ಜನ ಇರ್ಲಿಲ್ಲಮ್ಮ BLಗಳಾಗಿ. ಇದು ಸತ್ಯವಾದ ಮಾತು. ನನ್ನ 20 ಸಲ ಬಂದ್ 20 ಟೀಚರ್ ಕೇಳ್ಯಾರ. ನಮ್ಮ ಟೀಚರ್ಗಳು ಹೆಂಗಾರ ಬಹಳ ದಯ ನಮ್ ಟೀಚರ್ಗಳಿಗೆ. ನಾವು 50 ಪೈಸೆ 1 ರೂಪಾಯಿ ಸರ್ವೆ ಮಾಡಿದ್ರಿ. ಒಳ್ಳೆನಂಗಿಲ್ಲ. ಎಮ್ಮೆ ಸರ್ವೆ ಮಾಡಿವಿ, ಕೋಳಿ ಸರ್ವೆ ಮಾಡಿವಿ, ಹಂದಿ ಸರ್ವೆ ಮಾಡಿವಿ, ಮನೆ ಸರ್ವೆ ಮಾಡಿ ಅಂಗನವಾಡಿ ಒಂದ್ ಕಡೆ ಮೂಲಿಗೆ ಇಟ್ಟು ಬಿಟ್ಟಿವಿ ನಾವು. ಅಂಗನವಾಡಿನೇ ಒಂದು ಕಡೆ
ಹಾಕಿವಿ. LKG UKG ಎಂಬ ಖಬರ್ ಇಲ್ಲ ನಮಗ. ಇಲ್ಲಿ ಬಂದಂತವ್ರಿಗೆ LKG UKG ಆಗ್ಯದ. ಸ್ವಂತ ಬಿಲ್ಡಿಂಗ್ ಇದ್ದವ್ರು ಟಿವಿ ಕೊಟ್ಟಾರ, ಮಕ್ಕಳಿಗೆ ಆಟ ಸಾಮಾನು ಕೊಟ್ಟಾರ. ಮಕ್ಕಳು ಏನ್ ಮಾಡ್ತಾವ? ಟೀಚರ್ ಎಲ್ಲ ಬಂದು ಸುಮ್ಮನೆ ನೋಡಿ ಆಗ್ಬೇಕಿಲ್ಲ. ಹಾಡು ಕಲ್ಸೋರಿಲ್ಲ, ಡ್ಯಾನ್ಸ್ ಮಾಡೋರಿಲ್ಲ, ಶಾಲಾ ಪೂರ್ವ ಶಿಕ್ಷಣ ಹೇಳೋರಿಲ್ಲ ಅಂತ ಮಕ್ಕಳು ಅಂತಾರ. ನಾವು BL ಇವತ್ತು ಬ್ಲಾಕ್ ಮೀಟಿಂಗ್ ಇದ್ರು, ಆ ಮೀಟಿಂಗ್ ಬಿಟ್ರು, ಹೋರಾಟ ಬಿಟ್ರು, ಗ್ರೂಪಿಗೆ ಫೋಟೋಗಳು ಬರ್ತಾವ, BL ಕೆಲಸ ಮಾಡ್ತಾರ. BL ಕೆಲಸ ಮಾಡ್ತಾರ. ಇವತ್ತು ನಿಮ್ನ ಕೈ ಬಿಡ್ಬೇಕಂತ ನಾವು ಫ್ರೀಡಮ್ ಪಾರ್ಕಿ ಬರಬೇಡ್ರಮ್ಮ ಅಲ್ಲಿ ಕೊಡಮ್ಮ ಅಂದ್ರೆ ನಾವು ಬಂದು ಇಲ್ಲಿ ಕುಂತೀವಿ. ನಮ್ಮನ್ನ ತಂದಿಲ್ಲಿ ಒಗದಾರ. ಮೇಡಮ್ ಅವ್ರು ಹೋಗ್ಯಾರ. ಈಗ ಅಲ್ಲಿ ಎಷ್ಟು ಕಷ್ಟ ಮೇಡಮ್ ಅವ್ರು ಹೇಳ್ತಾರಂದ್ರೆ, ಇಲ್ಲಿ ನಾವ್ ಒಂದ್ ಕಡೆ ಭಾಷಣ ಬಿಗಿತಿದ್ರೆ ಆ ಕಡೆ ಹೋಗ್ತಾರ. ದಾರಿ ಹಿಡ್ಕೊಂಡು ಏನ್ ಬಜಾರ್ ಮಾಡ್ತಾರೋ ಏನಿಲ್ಲೋ, ಎಷ್ಟು ರೊಕ್ಕ ತಂದಾರ ಅವರು. ಸೀರಿಯಸ್ ಸಂಬಂಧ ಇರ್ಬೇಕಲ್ಲ ಮಗ. ಊಟ ಮಾಡಕ್ ಹೋಗ್ತಾ ಎಲ್ಲೋಗಳ ಸಮಸ್ಯೆನೇ ಕರ್ನಾಟಕದಲ್ಲಿ ಇದ್ದಿದ್ದು ಹೇಳೋದು. ಈಗ ಏನಂದ್ರೆ, ಈಗ ಪ್ರಭಾವತಿ ಅವ್ರು ಹೇಳಿದ್ರು, ಅವ್ರಿಗೆ ಗರ್ಭಚೀಲದಲ್ಲಿ ಗಡ್ಡೆಗಳಾಗ್ಲಿಕ್ಕತ್ತವ. ಎಂತ ರೋಗ ಅಂದ್ರೆ ಡಾಕ್ಟ್ರಿಗೆ ಅರ್ಥ ಆಗಲಾರ್ದು ಅಂತ ರೋಗ ಎಮ್ಮನಲ್ಲಿ ಬಂದದ. ಎಂತವಂದ್ರೆ ಗರ್ಭಚೀಲಕ್ಕೆ ಸಣ್ಣ ಸಣ್ಣ ಗಡ್ಡೆಗಳಲ್ಲ, ದೊಡ್ಡ ದೊಡ್ಡ ಗಡ್ಡೆಗಳಾಗ್ಲಿಕ್ಕತ್ತವ. ಮತ್ತೆ ಆಮೇಲೆ ಎಂತೆಂತ ಗಡ್ಡೆ ಅಂದ್ರೆ ಇಂತಿಂತ ಗಡ್ಡೆ ಹಾಗೆ. ಅವಳು ಹಾಸ್ಪಿಟ್ಲಲ್ಲಿ ಡಾಕ್ಟರ್ ಏನ್ ಹೇಳಿದ್ರು, ಆ ಗಡ್ಡೆಗಳನ್ನೆಲ್ಲ ತೆಗಿಬೇಕಮ್ಮ ಅಂದ್ರು. ತೆಗೆದ ಮೇಲೆ ಅಂಗನವಾಡಿ ವರ್ಕರ್ ಆಗಿ ರಜಾ ಹಾಕ್ಯಾಳ. BL ಆಗಿ ಕೆಲಸ ಮಾಡ್ತಾಳ. BL ಅಧಿಕಾರಿಗಳು ಏನ್ ಹೇಳ್ತಾರೆ, ಆಕಿಗೆ ಗಡ್ಡೆ ಆಗ್ಲಿ ಇನ್ನೊಂದಾಗ್ಲಿ ಏನೇ ಆಗ್ಲಿ ನಮಗೆ ಸಂಬಂಧ ಇಲ್ಲ, ನೀನೇನ್ ಮಾಡ್ಬೇಕು, BL ಕೆಲಸ ಮಾಡ್ಬೇಕು. ಇವತ್ತು ನಾವು ಅಲ್ಲಿ ಆಯುಕ್ತರ ಕಚೇರಿಗೆ ಮನವಿ ಕೊಡುವಂಥದಕ್ಕೆ ಅಂತ ಹೇಳಿ ನಾವು ಇದೇನು ಪೆಂಡಲ್ ಹಾಕ್ಸಿಲ್ಲ. ಈಗ ಈ ಬಿಸಿಲಲ್ಲಿ ಕೂತ್ಕೊಂಡು ನಾವು ಪ್ರತಿಭಟನೆಯನ್ನು ಮಾಡುವಂಥ ಒಂದು ಸ್ಥಿತಿಗೆ ಸರ್ಕಾರ ಇವತ್ತು ನಮ್ಮನ್ನು ತಳ್ಳಿರುವಂಥದ್ದು ಈ ಒಂದು ವಿಷಯದಲ್ಲಿ. ಸೊ ಹಾಗಾಗಿ ನಾವು ಇದನ್ನು ಕಂಡೆಮ್ ಮಾಡ್ತೀವಿ. ನಾವು ಇವತ್ತು ಅಂಗನವಾಡಿ ಹೆಣ್ಮಕ್ಳ ಹತ್ರ ಏನು ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿಸ್ತಾ ಇದ್ದಾರೆ ಮತ್ತು ಅವರು ತುಂಬ ಕಾಯಿಲೆಗಳಿಂದ ಇವತ್ತು ಮಾನಸಿಕವಾಗಿ ನರಳುತ್ತಾ ಇದ್ದಾರೆ. ಭಾಳ ಜನ ಡಿಪ್ರೆಷನ್ಗೆ ಹೋಗುವಂಥ ಪರಿಸ್ಥಿತಿಗಳು ಬಂದಿದೆ. ಮತ್ತು ತುಂಬ ಜನ ಅಂಗನವಾಡಿ ವರ್ಕರ್ಸ್ ಇವತ್ತು ಏನು ಹೃದಯದ ಕಾಯಿಲೆ, ಕ್ಯಾನ್ಸರು, ಕಿಡ್ನಿ ಫೈಲೂರು, ಆಮೇಲೆ ಶುಗರ್ ಜಾಸ್ತಿಯಾಗಿ ಕಾಲುಗಳು ಗ್ಯಾಂಗ್ರೀನ್ ಆಗಿದೆ.